ವೀಕ್ಷಕರೇ, ಶುಭೋದಯ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಇದೀಗ ನಿಮ್ಮ ಕೆಲಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿಯವರೊಟ್ಟಿಗೆ ನೇರವಾಗಿ ಮಾತನಾಡಿ ಅಂತ ಹೇಳ್ತಾ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ ನಮಸ್ತೆ, ತಮ್ಮ ಹೆಸರು ಹೇಳಿ. ಸುಜಾತ ಅಂತ ಮೇಡಮ್, ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. ಸೆಪ್ಟೆಂಬರ್ 6, 2006. ಸೆಪ್ಟೆಂಬರ್ 6, 2006. ಹಾ, ಬುಧವಾರ ಬೆಳಗ್ಗೆ 9:30 ಗಂಟೆ. ಬೆಳಿಗ್ಗೆ 9:35. 30. 9:30. ಓಕೆ. ಹಾ. ಹುಟ್ಟಿದ ಸ್ಥಳ? ಬದಾಮಿ ಮೇಡಮ್. ಬಾದಾಮಿ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಅವಳಿಗೆ ಡಿಗ್ರಿ ಮಾಡ್ತಿದ್ದಾಳೆ ಮೇಡಮ್, ಮುಂದೆ ಅವಳ ಎಜುಕೇಶನ್ ಹೆಂಗಿರುತ್ತ, ಅವ್ರ ಜೀವನ ಹೆಂಗಿರುತ್ತ ಅಂತ ಕೇಳಬೇಕಾಗಿತ್ತು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಿಮ್ಮ ಪ್ರಶ್ನೆ ಸರಿ ಇಲ್ಲ. ನಿಮ್ಮ ಪ್ರಶ್ನೆ ಒಂಚೂರು ಸರಿ ಇಲ್ಲ. ಯಾರ್ದು ಕೂಡ ನೋಡಿದ ತಕ್ಷಣ ಇವ್ರ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಸ್ಕ್ರೀನ್ ನೋಡಿದ್ರೆ ಗೊತ್ತಾಗುತ್ತೆ. 2029ವರೆಗೂ ರಾಹು ಬರುತ್ತೆ. ರಾಹು ಹೇಗಿರುತ್ತೆ ಅಂತ ವಿಶ್ಲೇಷಣೆ ಮಾಡಬೇಕು. 29ರಿಂದ 45ವರೆಗೂ ಗುರು ಬರುತ್ತೆ. ಅದರ ಮಧ್ಯದಲ್ಲಿ ಅಂತರ್ಭುಕ್ತಿಗಳು ಭುಕ್ತಿಗಳು ಏರುಪೇರುಗಳು ಆಗ್ತಾನೆ ಇರ್ತವೆ. ನೀವು ಯಾವುದೋ ಒಂದು ಅಲ್ಲಿ ದೇವಸ್ಥಾನದಲ್ಲಿ ಯಾರಿಗೋ ಒಬ್ಬರಿಗೆ ಈ ಕಾಂಪೌಂಡ್ರ್ ಹತ್ರ ಹೋಗಿ ಕೇಳೋ ಥರ ಜೀವನ ಹೆಂಗಿರುತ್ತೆ? ಎಲ್ಲರ ಜೀವನವೂ ಚೆನ್ನಾಗಿರುತ್ತೆ. ಯಾರಿಗೂ ಆಕ್ಸಿಡೆಂಟ್ ಆಗಿ ಸತ್ತೋಯ್ತು, ಅಲ್ಲಿಗೆ ನಿಲ್ತು. ಕಾಯಿಲೆ ಬಂದು ಸತ್ತೋದ್ರು, ಅಲ್ಲಿಗೆ ನಿಲ್ತು ಅಷ್ಟೇ. ಅಲ್ಲಿವರೆಗೂ ಜೀವನ ಎಲ್ಲ ಯಾರು ಚೆನ್ನಾಗಿರಲ್ಲ. ಭಿಕ್ಷುಕಂದು ಚೆನ್ನಾಗಿರುತ್ತೆ. ಭಿಕ್ಷುಕಂದು ಯಾಕೆ ಚೆನ್ನಾಗಿರಲ್ಲ? ಭಿಕ್ಷೆ ಬೇಡ್ತಾ ಇರ್ತಾನೆ ಡೈಲಿ. ಅವ್ನ ಕೆಲಸ ಏನು ಅಂದರೆ ಇವತ್ತು ಭಿಕ್ಷೆ ಬರುತ್ತೋ ಇಲ್ವೋ ಅಂತ ಅಷ್ಟೇ. ಸೊ ಅದಲ್ಲ ಸರಿಯಾಗಿರ್ತಕ್ಕಂಥ ಪ್ರಶ್ನೆ. ಅದೆಲ್ಲ ಸಮಂಜಸವಾಗಿ ಕೇಳಬೇಕು. ನೀವು ಕೇಳೋದೇನು ಅಂತಂದರೆ, ನೀವು ಸುಮ್ಮನೆ ಒಂದು ಜೀವನ ಚೆನ್ನಾಗಿರುತ್ತೆ ಅಂತ. ಜ್ಯೋತಿಷದಲ್ಲಿ ಏನು ಹೇಳೋದು? ಈಗ ಆಯ್ತು, ಆಕ್ಸಿಡೆಂಟ್ ಆಗುತ್ತೆ, ಏನು ಮಾಡ್ತೀರಾ? ಆಕ್ಸಿಡೆಂಟ್ ಆಗುತ್ತೆ, ಏನು ಮಾಡ್ತೀರಾ? ಆಗಲ್ಲ, ತಲೆ ಕೆಡ್ಸ್ಕೊಬಿಡಿ. ಒಂದು ಕೆಟ್ಟದೇ ಹೇಳಿದೆ, ಆಕ್ಸಿಡೆಂಟ್ ಆಗುತ್ತೆ, ಏನು ಮಾಡೋದು? ಜ್ಯೋತಿಷದಲ್ಲಿ ಆಕ್ಸಿಡೆಂಟ್ನ ತಡೆಯೋಕ್ಕೆ ಯಾವ ಪೂಜೆ ಪುನಸ್ಕಾರಗಳು ಇಲ್ಲ. ಎಷ್ಟೋ ಜನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಕ್ಕಂಥವ್ರು ಆಕ್ಸಿಡೆಂಟಲ್ಲೇ ಹೋಗ್ಬಿಟ್ಟಿದ್ದಾರೆ. ದಿನಾ ದೇವಸ್ಥಾನ ಪೂಜೆ ಮಾಡೋರು ಆಕ್ಸಿಡೆಂಟಲ್ಲಿ ತೀರೋಗಿರೋರು ಹಲವಾರು ಜನ ಇದ್ದಾರೆ. ಸೊ ಜ್ಯೋತಿಷ್ಯ ಅಂದರೆ ಅವಕಾಶಗಳು ಅಂತ ಅರ್ಥ ಮಾಡ್ಕೋಬೇಕು. ಈಗ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಎಲ್ಲ ಕಡೆ ನಾನು ಹೇಳೋದು, ಜ್ಯೋತಿಷ್ಯ ಅಂದರೆ ಏನು ಅಂತಂದರೆ ಒಂದು ರೀತಿ ಅದಕ್ಕೆ ಒಂಥರ ಕೇರೇ ಇಲ್ಲ. ಆ ಪ್ರಶ್ನೆಗೆ ಒಂದು ವ್ಯಾಲ್ಯೂನೇ ಇಲ್ಲ. ನಾವೊಂದು ಕೂತಿದ್ದೀವಿ ಇಲ್ಲಿ, ಚೆನ್ನಾಗಿರೋದು ಕೇಳಬೇಕು. ಅದು ಅವಳದ್ದೇನೋ ಒಂದು ಪ್ರಶ್ನೆ ಇರುತ್ತೆ, ಅವಳನ್ನ ಕೇಳಬೇಕು. ನೋಡಮ್ಮ, ಇವ್ರಿಗೊಬ್ರು ಕಾಲ್ ಮಾಡ್ತಾಯಿದ್ವಿ, ನಿನಗೇನು ಇಂಟ್ರೆಸ್ಟ್ ಇದೆ? ಅವಳೇನೋ ಒಂದು ಸಾಧನೆ ಮಾಡಬೇಕು ಅಂತಿರ್ಬೋದು. ಹೆಂಗಿದೆ ಜೀವನ? ಹೆಣ್ಮಗಳಾಗೇ ಇರ್ತಾಳೆ, ಚೆನ್ನಾಗಿರ್ತಾಳೆ ಅಷ್ಟೇ. ಒಳ್ಳೆಯದಾಗಲಿ. ಮುಂದಿನ ಕಾಲೆಗೆ ಹೋಗೋಣ. ಇದೆಲ್ಲ ವೇಸ್ಟ್ ಕಾಲ್ಗಳು ನಮಗೆ ಲೈಫಲ್ಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕಾಲ್ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಾವೇರಿಂದ ಮಾಡ್ತಾ ಇದ್ದೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 9/1. 9/1. 2009. 9/1/2009. ಓಕೆ, ಹುಟ್ಟಿದ ಸಮಯ? 30. ಹಾ, 2:30 ಮಧ್ಯಾಹ್ನ 2:30. ಓಕೆ, ಹುಟ್ಟಿದ ಸ್ಥಳ? ರಾಣೆಬೆನ್ನೂರು. ರಾಣೆಬೆನ್ನೂರು. ಯಾವ ವಿಚಾರವಾಗಿ ಕೇಳ್ಬೇಕಾಗಿತ್ತಮ್ಮ? ಅವನು ವಿದ್ಯಾಭ್ಯಾಸ ಯಾವ್ದ ಇದು ತಗೊಂತಾನ ಅಂತ. ವಿದ್ಯಾಭ್ಯಾಸ ಸೆಕೆಂಡ್ ಇಯರ್ ಅದನ್ರಿ. ಇದ್ರೊಳಗ ಎಷ್ಟು ಮಾರ್ಕ್ಸ್ ತಗೊಂತಾನ, ಯಾವ್ದು ಆಗ್ತಾನ? ಯಾವ್ದು ತಗೊಂಡಿದ್ದಾರೆ ಇವಾಗ? ಸೈನ್ಸ್ ತಗೊಂಡನ್ರಿ. ಸೈನ್ಸ್ ತಗೊಂಡಿದ್ದಾರೆ. ಸೈನ್ಸ್ ತೊಗೊಂಡ್ಮೇಲೆ ಈಗ ಕಾಮರ್ಸ್ ಆಗ್ತಾರೆ ಅಂತ ಹೇಳೋಕ್ಕಾಗತ್ತಾ? ಡಾಕ್ಟರ್ ಲೈನ್ ಹೋದ್ರೆ ಚೆನ್ನಾಗಿ ಆಗ್ತಾನೋ, ಇಂಜಿನಿಯರ್ ಆದ್ರೆ ಚೆನ್ನಾಗಿ ಆಗ್ತಾನೋ ಅಂತ. ಇಂಜಿನಿಯರು ಅಂದ್ರೂ ಒಂದೇ, ಸಾಫ್ಟ್ವೇರ್ ಅಂದ್ರೂ ಒಂದೇ. ಅದು ಯಾರು ನಿಮಗೆ ಮೋಸ್ಟ್ಲಿ ನಿಮಗೆ ಪಾಠ ಮಾಡ್ಬೇಕು ನಾವು ಅನ್ಸುತ್ತೆ. ಇಂಜಿನಿಯರಿಂಗ್ ಅಂದರೆ ಏನು, ಸಾಫ್ಟ್ವೇರ್ ಅಂದರೆ ಏನು, ಕಂಪ್ಯೂಟರ್ ಸೈನ್ಸ್ ಅಂದರೆ ಏನು, ಎಲೆಕ್ಟ್ರಾನಿಕ್ಸ್ ಅಂದರೆ ಏನು, EEE ಅಂತ ಅಂದರೆ ಏನು, ನಿಮಗೆ ಪಾಠ ಮಾಡಬೇಕು ಫಸ್ಟ್ ಅನಿಸುತ್ತೆ. 5ನೇ ಮನೆ 9ನೇ ಮನೆ ಬಂದಿದೆ. ಸಾಫ್ಟ್ವೇರ್ ಸೈಡೇ ಹೋಗೋದು, ಕಂಪ್ಯೂಟರ್ ಸೈನ್ಸೇ ಹೋಗೋದು. AIML ತೊಗೊಂಡ್ರು ಕೂಡ ಚೆನ್ನಾಗಿದೆ. ಬಟ್ ಆದರೆ 5-10 ಕಾಂಬಿನೇಷನ್ನು ಸ್ವಲ್ಪ ಸೋಂಬೇರಿತನ ತರ್ತಕ್ಕಂಥ ಒಂದು ಕಾಂಬಿನೇಷನ್ ಬರುತ್ತೆ. 1-4 ಚಂದ್ರ ಬಂದಿರೋದ್ರಿಂದ 2 ಮುಖದ ರುದ್ರಾಕ್ಷಿ ಹಾಕಿ ಸ್ವಲ್ಪ ಚೆನ್ನಾಗಿ ಓದಿ. ಕಾಸು ಕಮ್ಮಿ ಆಗುತ್ತೆ. ಚೆನ್ನಾಗಿ ಓದಿದ್ರೆ ಏನಾಗುತ್ತೆ, ಒಳ್ಳೆ ಕಾಲೇಜು,
ಫೀಸ್ ಸ್ಟ್ರಕ್ಚರ್ ಕಮ್ಮಿ ಆಗುತ್ತೆ, ಅಷ್ಟೇ ಡಿಫ್ರೆನ್ಸು. ಸೊ ಕಮ್ಮಿ ಓದಿದ್ರೆ ಒಳ್ಳೆ ಕಾಲೇಜ್ ಸಿಗಲ್ಲ, ಜಾಸ್ತಿ ದುಡ್ಡು ಕೊಡಬೇಕು, ಇಷ್ಟೇ. ಚೆನ್ನಾಗಿ ಓದೋದು ಅಂದರೆ ಇಷ್ಟೇ, ಇನ್ನೇನಿಲ್ಲ. ಜೀವನ ಬೇರೆ, ಓದೋದು ಬೇರೆ. ಒಳ್ಳೆಯದಾಗಲಿ. ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ. ಎಸ್, ಕೈಲಾಶ್ ಯಂತ್ರ ಹಾಗೆ ನಕ್ಷತ್ರ ನಾಡಿ ತರಗತಿಯ ಕುರಿತಂತೆ ಒಂದು ಸ್ಪೆಷಲ್ ವೀಟ್ ಇದೆ, ನೋಡ್ಕೊಂಡು ಬಂದ್ಬಿಡೋಣ. ಕೈಲಾಶ ಯಂತ್ರ ಪ್ರಾಚೀನ ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ? ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ, ವಾಸ್ತು ದೋಷಗಳನ್ನು ಸರಿಪಡಿಸಿ, ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ನಕ್ಷತ್ರ ನಾಡಿಗೆ ಕರೆ ಮಾಡಿ ಮತ್ತು ನಿಮ್ಮ ಕೈಲಾಶ ಯಂತ್ರವನ್ನು ಇಂದೇ ಆರ್ಡರ್ ಮಾಡಿ. ವೀಕ್ಷಕರೇ, ನೀವು ಕೂಡ ಕೈಲಾಶ್ ಯಂತ್ರವನ್ನು ಆರ್ಡರ್ ಪ್ಲೇಸ್ ಮಾಡಬಹುದಾಗಿದೆ. ಹಾಗೆ ಅದನ್ನು ಪೂಜಿಸಿ ಅದರಿಂದ ಶುಭ ಫಲಗಳನ್ನು ಕೂಡ ಪಡಿಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡಿಸ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಾನು ಕಾವ್ಯ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಯಾವ ವಿಚಾರವಾಗಿ? ನಾವು ಅಂದ್ರೆ ನಮ್ಗೆ ಯಾರನ್ನ ನಂಬಿದ್ರು ಎಲ್ಲಾರು ಬರೀ ಮೋಸನೇ ಮಾಡ್ತಾರೆ. ಓಕೆ, ಮದ್ವೆ ಆದಾಗಿಂದ ಹೇಳ್ತೀರಾ ಅಥವಾ ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀರಾ? ಪ್ರಶ್ನೆಶಾಸ್ತ್ರ. ಓಕೆ, 1 to 249 ಒಳಗಡೆ ಒಂದು ಸಂಖ್ಯೆಯನ್ನ ಹೇಳಿ. 21. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ತೆ ನಮಸ್ಕಾರ. ಮೊದಲಿಗೆ ನಿಮ್ಗೊಂದು ಪ್ರಶ್ನೆ, ಏನ್ ಕೆಲಸ ಮಾಡ್ತಾ ಇದ್ದೀರಾ? ಗುರುಜಿ, ನಾನು ಮಾಡ್ತೀನಿ. ಏನು ಕಟ್ಟಾಗಿ? ಅಡಿಗೆ ಕೆಲಸ ಮಾಡ್ತೀನಿ. ಅಡಿಗೆ ನೀವು ಮಾಡ್ತೀರಾ, ಬೇರೆಯವ್ರ ಹತ್ರ ಮಾಡಿಸ್ತೀರಾ? ಇಲ್ಲ ಗುರುಜಿ, ನಾನೇ ಮಾಡ್ತೀನಿ. ನೀವೇ ಮಾಡ್ತೀರಾ. ಸೊ ನೀವೇ ಮಾಡಿದ್ಮೇಲೆ ಇನ್ನೊಬ್ಬರ ಮೇಲೆ ಯಾಕೆ ನಂಬಬೇಕು? ನಿಮ್ಮ ಕೈ ಅಡಿಗೆ, ನಿಮ್ಮ ಕೈ ರುಚಿ ನಿಮಗೆ ಗೊತ್ತಿರುತ್ತೆ. ಅಂದ್ರೆ ದುಡ್ಡಿನ ವಿಚಾರವಾಗಿ ಎಲ್ಲದನ್ನು ಗುರುಜಿ ಆ ತರ ಮಾಡ್ತಾರೆ. ದುಡ್ಡಿನ ವಿಚಾರ ಅಂದ್ರೆ ಏನ್? ನೀವು ಅಡಿಗೆ ಮಾಡಿದ್ರೆ ದುಡ್ಡು ಕೊಡಲ್ವಾ? ಪೇಮೆಂಟ್ ಎಲ್ಲ ಬರುತ್ತೆ, ಯಾರನ್ನ ಈಸ್ಕೊಂಡ್ರೆ ಮಾಡಿದ್ರೆ ಅಂದ್ರೆ ಬಡ್ಡಿ ಕೊಡ್ತಾ ಆತರ ಮನೆಯವರು. ಇಲ್ಲ ಗುರುಜಿ, ಮನೆಯವರು ಎಲ್ಲಾರು ಹಾಗೆ ಮಾಡಿದ್ರು, ಒಡವೆ ದುಡ್ಡು ಎಲ್ಲಾನು ಸಂಬಂಧಿಕರು ಎಲ್ಲಾರು ಹಾಗೆ ಮಾಡಿದ್ರು. ಸೊ ನನಗೂ ಕೊಟ್ರು ನಾನು ಹಂಗೆ ಮಾಡೋದು. ನೀವು ನನಗೂ ಕೊಡಿ, ದಯವಿಟ್ಟು ಅಡ್ರೆಸ್ ಕೊಡ್ತೀನಿ. ನಮ್ ಯಜಮಾನ್ರಿಂದ ಎಲ್ಲಾರು ಮಾಡಿದ್ರು ಗುರುಜಿ. ಅದಕ್ಕೆ ನಿಮ್ಮ ಜಾತಕದಲ್ಲಿ ಕೊಟ್ಟ ಮೇಲೆ ಬರದೇ ಇರೋ ಯೋಗ ಇದ್ರೆ, ಕೊಟ್ಟ ಮೇಲೆ ಬರೋ ಯೋಗ ಒಂದಿರುತ್ತೆ. ಇನ್ನೊಂದು ಥರ ಜಾತಕದಲ್ಲಿ ಕೊಟ್ಟರೆ ಬರದೇ ಇರೋ ಯೋಗ ಇರುತ್ತೆ. ಈ ಎರಡು ಯೋಗದಲ್ಲಿ ಯಾವ ಯೋಗದಲ್ಲಿ ಬಿಟ್ಟಿದ್ದೀರಾ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಕೊಟ್ಟಿರ್ತಕ್ಕಂಥ ಸಾಲವನ್ನು ರಾಹು ಅಂತಂದರೆ ಕೊಡಬೇಕು ಅನ್ಸಿದ್ರು ಕೂಡ ಇಲ್ಲಿ ಕಪಟ ಜನಗಳು ಅಂತಂತ ಬರುತ್ತೆ. ಯಾಕೆ ಕೊಡ್ತೀರಾ ಅಂತ ನನಗೆ ಅರ್ಥ ಆಗಿಲ್ಲ. ಫಸ್ಟು ಭಗವಂತ ಕೊಟ್ಟಿರೋದು ನಿಮಗೆ, ಆಯಿತಾ? ಎರಡು ಥರ ಹೇಳ್ತಾರೆ, ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಂತ. ಇದು ಬಚ್ಚಿಟ್ಟಿದ್ದು ಅಂದರೆ ಇನ್ನೊಬ್ಬರು ಕೊಟ್ಟರು, ಅದು ಪರರಿಗೆ ಅದು. ಸೊ ನೀವು ಇದಕ್ಕೆ ಕಲ್ತ್ಕೋಬೇಕು. ಇದು ಜ್ಯೋತಿಷ್ಯದಿಂದ ನೋಡ್ಕೋವಂಥ ವಿಚಾರ ಅಲ್ಲ. ಸೀರಿಯಸ್ ಮ್ಯಾಟರ್ಸ್ನ ಜ್ಯೋತಿಷಲ್ಲಿ ನೋಡೋಣ. ಈಗ ನಾನು ಇವ್ರಿಗೆ ಯಾರಿಗೋ ಕೊಡ್ತೀನಿ, ನಮ್ಮ ಆ್ಯಂಕರ್ ಕೊಡ್ತೀನಿ, ಅವ್ರು ಕೊಟ್ಟಿಲ್ಲ ಅಂದರೆ ಏನು ಮಾಡೋದು? ಇಲ್ಲಿ ಯಾರು ಇನ್ನೊಬ್ರು ಕೊಡ್ತೀನಿ, ಇಲ್ಲಿ ಆಫೀಸಲ್ಲಿ ಇನ್ನೂ ಯಾರಿಗೋ ಕೊಡ್ತಾನೆ ಇರ್ತೀನಿ ನಾನು. ಕೊಡ್ತಾ ಇದ್ರೆ ಕೊಡಲ್ಲ ಅಂದರೆ ನಾವೇನು ಮಾಡೋಕ್ಕಾಗತ್ತೆ? ಸೊ ಅಲ್ಲಿ ಎರಡು ಥರ ಇರಬೇಕು. ಕೊಟ್ಟಿರೋ ಕಾರಣ ವಾಪಸ್ ಕೊಡಬೇಕು ಅನ್ನೋ ಒಂದು ನಿಯಮ. ಇದರಲ್ಲಿ ಜಾತಕದಲ್ಲಿ ಈ ಒಂದು ಪ್ರಶ್ನಾಶಾಸ್ತ್ರದ ಮೇಲೆ ನಾವು ರೂಲಿಂಗ್ ಪ್ಲಾನೆಟ್ಸ್ ಮಾತ್ರ ನೋಡೋಕ್ಕೆ ಸಾಧ್ಯ ಅಷ್ಟೇ. ಇಲ್ಲಿ 4, 3, 11 ನಕ್ಷತ್ರ ಲಾರ್ಡ್ 3 ಬಂದಿರೋದ್ರಿಂದ ಸೊ ನಿಮ್ಮ ಸಂಬಂಧಿಕರಲ್ಲೇ ಕೊಟ್ಟಾಗ ಅವ್ರಿಗೆ ತಾತ್ಸಾರ ಅಂತ ಹೇಳ್ಬೋದು ಅಷ್ಟೇ. 4ನೇ ಮನೆ ಕುಟುಂಬ ತಾತ್ಸಾರ. ನಮ್ಮವಳು ತಾನೇ, ಏನು ಕೊಟ್ಟರು ಏನು ಬಿಟ್ಟರು, ಏನು ಇವಾಗ ಕೊಡಲಿಲ್ಲ ಅಂದರೆ ಏನು ಇವಾಗ, ಆ ಥರ ತಾತ್ಸಾರ ಬರ್ತಕ್ಕಂಥದ್ದು. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಾದ್ರು ಜಾಸ್ತಿ ಇದ್ದರೆ, ನಿಮ್ಮ ಎಕ್ಸ್ಪೆಕ್ಟೇಷನ್ ಅಂತಾರೆ ಏನಾದ್ರು ನಮಗೆ ನಾನು ಕೊಟ್ಟಿರೋದನ್ನು ವಾಪಸ್ ಕೊಡಲೇಬೇಕು ಅಂತ ಒಂದು ವಿಚಾರವನ್ನು ಬಂತು ಅಂತಂದರೆ ಅಲ್ಲಿ ರಾಹು 10 ಅನ್ನೊಂದು ವಾಪಸ್ ಬರ್ತಕ್ಕಂಥದ್ದು. ಬೆಳ್ಳುಳ್ಳಿಯನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಯಾವಾಗಲೂ ನಿಮ್ಮ ಪರ್ಸಲ್ಲಿ ಇಟ್ಕೊಂಡಿರಿ. ನೆನೆಸ್ಕೋತಾ ಇರಿ ನನ್ನ ದುಡ್ಡೆಲ್ಲ ವಾಪಸ್ ಬರಬೇಕು ಅಂತ. ಸ್ಲೋ ಆಗಿ ಅದು ವರ್ಕ್ ಆಗುತ್ತೆ. ಬೆಳ್ಳುಳ್ಳಿಯನ್ನು ಒಂದು 3 ಎಸಳನ್ನ ಒಂದು ಪರ್ಸಲ್ಲಿ ಇಟ್ಕೊಳ್ಳಿ, ಖಂಡಿತ ಸಕ್ಸಸ್ ಆಗುತ್ತೆ. ಯಾಕೆಂದರೆ 10,000 11,000 ಇಸ್ ಒಂಥರ ಅಧಿಕಾರ, ರಿಟರ್ನ್ ಅಂತ ಬರುತ್ತೆ. ಒಳ್ಳೆಯದಾಗಲಿ.
ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕಾಲ್ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದಾರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಸುಷ್ಮಾ ಅಂತ ಹೇಳಿ ಹುಬ್ಳಿಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸುಷ್ಮಾ? ನಮ್ಮ ಸಿಸ್ಟರ್ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಯಾವ ವಿಚಾರವಾಗಿ? ಎಜುಕೇಶನ್ ಮುಗಿತಾ ಬಂತು, ಅದಕ್ಕೆ ಕೇಳಬೇಕಿತ್ತು ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 20 ಹೇಳಿ. 2003. ಹೇಳಿ ಇನ್ನೊಮ್ಮೆ. 20/6/2003. 20/6/2003. ಹುಟ್ಟಿದ ಸಮಯ? 9:15 ಮೇಡಮ್, ಶುಕ್ರವಾರ. ಬೆಳಿಗ್ಗೆನ ರಾತ್ರಿನ? ಬೆಳಗ್ಗೆ. ಬೆಳಿಗ್ಗೆ. ಓಕೆ, ಹುಟ್ಟಿದ ಸ್ಥಳ? ಹುಬ್ಬಳ್ಳಿ. ಓಕೆ, ಇವಾಗ ಏನು ಓದ್ತಾ ಇದ್ದಾರೆ? MBA ಕಂಪ್ಲೀಟ್ ಆಗ್ತಾ ಬಂತು ಮೇಡಮ್. ನೆಕ್ಸ್ಟ್ ಜಾಬ್ ಬಗ್ಗೆ ಗುರುಗಳಿದ್ದಾರೆ, ಮಾತನಾಡಬಹುದು. ನೆಕ್ಸ್ಟ್ ಜಾಬ್ ಹುಡುಕ್ತಾ ಇದ್ದಾರಾ? ಅವ್ರ ಪ್ರಶ್ನೆ ಕರೆಕ್ಟಾಗಿ ಹೇಳಿ. ಜಾಬ್ ಸಿಗುತ್ತೆ, ಇವತ್ತೆಲ್ಲ ನಾಳೆ ಸಿಗುತ್ತೆ. ಎಲ್ಲರೂ ಮಾಡಿದ ತಕ್ಷಣ ನಮಗೆ 50,000 ಸಂಬಳ ಸಿಗಬೇಕು ಸ್ಟಾರ್ಟಿಂಗ್ ಅಂದರೆ ಎಲ್ಲಿ ಸಿಗುತ್ತೆ? ಇವತ್ತಿನ ಕಾಂಪಿಟೇಷನ್ನು, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ನು, ಹಣದುಬ್ಬರ, ಇನ್ಫ್ಲೇಷನ್ನು ಇವನ್ನೆಲ್ಲ ತಗೊಂಡಿದ ತಕ್ಷಣ ನಾನು MBA ಮಾಡಿದ ತಕ್ಷಣ ಅಲ್ಲಿ ಬೋರ್ಡ್ ತೆಗೆದಿಟ್ಕೊಂಡಿರಲ್ಲ ನೀನು MBA ಮಾಡಿದ್ಯಾ ಅಂತ, ನಿನ್ನಿಷ್ಟಕ್ಕೆ ನೀನು ಮಾಡಿದ್ಯಾ ಅಂತ ಹೇಳಿ ಅವರು ಹೇಳ್ತಾರೆ. ಸೊ ಕಾಂಬಿನೇಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಬಾ ಆದರೂ ಕೂಡ ಸ್ವಲ್ಪ ಚಿಕ್ಕವ್ರಿಗೆ ಗೈಡ್ ಮಾಡ್ತೀನಿ. ಹಾರ್ಡ್ ವರ್ಕ್, ಪೇಷನ್ಸ್ ಭಾಳ ಇಂಪಾರ್ಟೆಂಟು. ಹಾರ್ಡ್ ವರ್ಕ್, ಪೇಷನ್ಸ್ ಇಲ್ಲ ಅಂದರೆ ಏನು 22ಕ್ಕೆ ಗ್ರೋತ್ ಇಲ್ಲ ಅಂತಂದ್ರೆ ಏನರ್ಥ? ಹಾಂ, ಯಾರಾದರೂ ಮಕ್ಕೂಗಿತಾರೆ, ಯಾವ್ದಾದ್ರು ಇಂಟರ್ವ್ಯೂಗೆ ಹೋಗಿ ಈ ಥರ ಎಲ್ಲ ಆ್ಯಟಿಟ್ಯೂಡ್ ಇಟ್ಕೊಂಡೋದ್ರೆ ಆ್ಯಟಿಟ್ಯೂಡ್ ಅಂತಾರೆ. ಫಸ್ಟ್ ಸ್ಮಾರ್ಟಾಗಿರಿ, ಇಂಟರ್ವ್ಯೂ ಅಟೆಂಡ್ ಮಾಡಿ, ಕಮ್ಮಿ ಜಾಬ್ ಅಂದರೆ ಹೋಗಿ ಫಸ್ಟ್ ಕೆಲಸ ಕಲೀರಿ. ಅನುಭವಕ್ಕೆ ದುಡ್ಡು ಕೊಡ್ತಾರೆ, ಓದೋಕ್ಕೆ ದುಡ್ಡು ಕೊಡೋಲ್ಲ ಯಾರನ್ನು. ಓದೋಕ್ಕೆ ಇನ್ಸೆಂಟಿವ್ ಅಂತಾರೆ, ಅದನ್ನು ಪ್ರೊಬೇಷನರಿ ಅಂತ ಕರೀತಾರೆ. ಅಥವಾ ಜಸ್ಟ್ ಇವಾಗ ಹೊಸದಾಗಿ ನಾವು ಸೇರಿರ್ತೀವಲ್ಲ ಅದಕ್ಕೆ ಪ್ರೊಬೇಷನರಿ ಆಫೀಸರ್ ಅಂತ ಕರೀತಾರೆ. ಸೊ ಅನುಭವಕ್ಕೆ ದುಡ್ಡು ಬರುತ್ತೆ. ಓಕೆ, ಗ್ರೋತ್ ಇಲ್ಲ ಅಂತಂದರೆ ನಿಮ್ಗೆ ಅನುಭವನೇ ಇಲ್ಲ, ಎಲ್ಲಿಂದ ಗ್ರೋತ್ ಬರುತ್ತೆ? ಟೇಕ್. ಆದರೆ ದಶಾಭುಕ್ತಿಗಳು ತುಂಬ ಚೆನ್ನಾಗಿದೆ. 2022ರಿಂದ ಶನಿ ಸ್ಟಾರ್ಟ್ ಆಗಿದೆ. ಶನಿ ಉತ್ತಮವಾಗಿದೆ. ಶನಿ ಇರ್ತಕ್ಕಂಥ ನಕ್ಷತ್ರ ಇದೆಯಲ್ಲ, ಆ ನಕ್ಷತ್ರ ರಾಹು ನಕ್ಷತ್ರ ಸ್ವಲ್ಪ ಆಸೆ ಇಮಿಡಿಯೇಟ್. MBA ಮಾಡಿಬಿಟ್ಟೆ ಸಡನ್ನಾಗಿ 75,000 ಬಂದುಬಿಡ್ಬೇಕು. 6 ತಿಂಗಳಾದಮೇಲೆ 1.5 ಲಕ್ಷಕ್ಕೆ ಹೋಗ್ಬಿಡ್ಬೇಕು. ಅದು ನೆಕ್ಸ್ಟ್ ಇಯರ್ ಕಾರಲ್ಲಿ ಓಡಿಸ್ತಾ ಇರಬೇಕು. ಈ ಆಸೆಗಳನ್ನು ಕಮ್ಮಿ ಮಾಡ್ಕೊಳ್ಳಿ. ರಾಹು ಆಸೆಕಾರಕ. ಶನಿ ರಾಹು ನಕ್ಷತ್ರದಲ್ಲಿದ್ದು ಸೋಂಬೇರಿತನವನ್ನು ಕೊಡ್ತಾನೆ, 5ನೇ ಮನೆ ಬೇರೆ ಬಂದು. ಸೊ ಇದು ಆ್ಯಟಿಟ್ಯೂಡ್ ಪ್ರಾಬ್ಲಮ್, ನಾಟ್ ದಿ ಅಸ್ಟ್ರಾಲಜಿ ಪ್ರಾಬ್ಲಮ್. ಯಾಕೆಂದರೆ ಸ್ಯಾಟ್ರನ್ ಇಸ್ ಎ ಸ್ಲೋ ಪ್ಲ್ಯಾನೆಟ್. ಅದು ಸ್ವಲ್ಪ ನಿಧಾನ ಕೊಡುತ್ತೆ, ಫರ್ಮಾಗಿ ಕೊಡುತ್ತೆ, ನಿಧಾನ ಆದರೂ ಪ್ರಧಾನವಾಗಿ ಕೊಡುತ್ತೆ. ಆದರೆ ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ, ನೀವು ಆ ಥರ ಕೆಟ್ಟರೆ ಈ ಸ್ಯಾಟ್ರನ್ ಪೂರ್ತಿ ಚೆನ್ನಾಗಿರೋ ಕಾಂಬಿನೇಷನ್ನು ಹಾಳು ಮಾಡ್ಕೊಂಬಿಡ್ತೀರ. ಯು ವಿಲ್ ಲೂಸ್ ಯುವರ್ ಕರಿಯರ್ ವಿತ್ ದಿ ಆ್ಯಟಿಟ್ಯೂಡ್. ಇದು ಗ್ಯಾರಂಟೀಡ್. ಯಾಕೆಂದರೆ ಕಾಂಬಿನೇಷನ್ ಚೆನ್ನಾಗಿದ್ದಾಗ ನಾವು ತುಂಬ ಅದು ಇದು 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 ಎಲ್ಲ ಮಾಡಿಬಿಡ್ತೀವಿ. ನಾನು IAS ಆಗಿಬಿಡ್ತೀನಿ, ಅದನ್ನು ಬರೆದು ಬಿಡೋಣ. ಒಂದೇ ಸತಿ ನಾನು ಕಮಿಷನರಾಗಿ ಕುತ್ಕೊಂಡ್ಬಿಡ್ಬೇಕು. 23ನೇ ವಯಸ್ಸಲ್ಲೇ ಕಮಿಷನರಾಗಿ ಕುತ್ಕೋಬೇಕು. ಕೆಲವ್ರಿಗೆ ಯೋಗ ಇರುತ್ತೆ, ಕೆಲವ್ರಿಗೆ ಯೋಗ ಇಲ್ಲ. ಇದು ಸ್ಲೋ. ಸ್ಯಾಟ್ರನ್ ಇಸ್ ಎ ಸ್ಲೋ ಪ್ಲ್ಯಾನೆಟ್. ರಾಹು ನಕ್ಷತ್ರ ಇಮ್ಮಿಡಿಯೇಟಾಗಿ ಆಸೆ ಬ್ಲೋ ಅಪ್ ಆಗಿಬಿಡ್ತಾ. ರಾಹು ಅಂತಂದರೆ ಬಲೂನ್ ಇದ್ದಂಗೆ. ಬಲೂನ್ ಎಷ್ಟು ಊದ್ತಾ ಇರ್ತವೆ, ಯಾರೋ ಹೇಳ್ತಾ ಇರ್ತಲ್ಲ, ವಾವ್ ನೀನು ಸೂಪರ್ ಆಗಿದೆಯಾ, ನೀನು ನಾಳೆನೇ ಬೆಳಿಗ್ಗೆ ಇದಾಗ್ಬಿಡ್ತೀಯ ಅದಾಗ್ಬಿಡ್ತೀಯ, ಅದು ಬಲೂನ್. ಆಮೇಲೆ ಹಿಂಗೆ ಪಿನ್ ನೋಡಿದ್ರೆ ಪಟ್ ಅಂತ ಹೊಡಿತಲ್ಲ, ಅದು ರಾಹು. ಸೊ ರಾಹುಗೆ ಫಸ್ಟು 8 ಮುಖದ ರುದ್ರಾಕ್ಷಿ ಹಾಕಿ, ರಾಹುಗೆ ದುರ್ಗಾ ಮಂತ್ರ ಆಗಿರ್ತಕ್ಕಂಥ ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಸಮಾಧಾನ, ಪೇಷನ್ಸ್ ಕಲ್ತ್ಕೊಂಡ್ರೆ ಇದು ಎತ್ತರಕ್ಕೆ ತೊಗೊಂಡೋಗುತ್ತೆ. ಪೇಷನ್ಸ್ ಇಲ್ಲ ಅಂದರೆ ಅಲ್ಲೇ ಕೂತಿರ್ತೀರ. ನಾವು ಕೆಲವೊಂದು ಸತಿ ನಾವು ನೋಡ್ತಾ ಇರ್ತೀವಿ, ಜಾತಕ ಅದ್ಭುತವಾಗಿದೆ 30 ವರ್ಷ ಆದಮೇಲೆ. ಯಾಕೆಂದರೆ ಕನ್ಸಿಸ್ಟೆನ್ಸಿ ಇರಲಿಲ್ಲ ಆ ವ್ಯಕ್ತಿಲಿ. ಫಸ್ಟು ಸೇರಿದಾಗ 10,000, ಆಮೇಲೆ ಸ್ಲೋ ಆಗಿ 50,000, ಆಮೇಲೆ ಸ್ಲೋ ಆಗಿ 1 ಲಕ್ಷ, ಈಗ 2 ಲಕ್ಷ 30ನೇ ವಯಸ್ಸಿಗೆ. ಅದು ಕನ್ಸಿಸ್ಟೆನ್ಸಿ. 10,000ನಾ ನಾನು ಹೋಗಲ್ಲಪ್ಪ, ಏನಾದ್ರು 30 ಬಂದ್ರೇ ಮಿನಿಮಮ್ ಹೋಗೋದು ಅಂತ ಹೋಗ್ತಾರೆ. ಆ 30ಕ್ಕೆ ಹೋಗ್ತಾರೆ. ಯಾರೋ ಒಬ್ಬರು ತಲೆ ಕೆಟ್ಟಿರೋ ಕಂಪ್ನಿಗಳು MBA ಮಾಡೋರೆಲ್ಲ ಕರ್ಸ್ಕೊತಾರೆ. 30ಕ್ಕೆ ಹೋಗ್ತಾರೆ, 3 ತಿಂಗಳು ನೋಡ್ತಾರೆ, ಗೆಟ್ ಔಟ್ ಅಂತಾರೆ. ಆ ಬಯೋಡೇಟಾದಲ್ಲಿ ಜಾಯಿಂಡ್ ಲೆಫ್ಟ್ ಇನ್ 3 ಮಂತ್ಸ್. ನೆಕ್ಸ್ಟ್ ಇನ್ನೊಂದು ಕಂಪ್ನಿಗೆ ಹೋಗ್ತೀರಾ, ಆ ಕಂಪ್ನಿನೇ ಮುಚ್ಚೋಗುತ್ತೆ, ಸ್ಟಾರ್ಟಪ್ ಕಂಪ್ನಿ ಅಂತ. ಅಲ್ಲಿ ತಿರುಪತಿ ಚೊಂಬೂ ಸಿಗೋಲ್ಲ ನಿಮಗೆ. ಚೊಂಬಾದರೆ ಸ್ವಲ್ಪ ಅಲ್ಲಿ ಮಾರಿದ್ರೆ ದುಡ್ಡು ಬರುತ್ತೆ, ಚೊಂಬೂ ಸಿಗೋಲ್ಲ. ಸೊ ಜ್ಯೋತಿಷ್ಯದಲ್ಲಿ ಮಾರ್ಗದರ್ಶನ ಇರುತ್ತೆ. ಅಸ್ಟ್ರಾಲಜಿ ಈಸ್ ನಾಟ್ ಎ ಗಿಫ್ಟ್ ಅಲ್ಲ. ಅದು ಗಿಫ್ಟ್ ಬಂದು ಕೊಡಲ್ಲ. ನಿಮ್ಗೆ ತಗೊಳಪ್ಪ, ನಿಂಗೆ ಗೋಲ್ಡ್ ಸಿಕ್ಕಿದೆ ತಗೋ ಅಂತ ಕೊಡಲ್ಲ. ಗೋಲ್ಡ್ ಇವರು ಎಷ್ಟರ ಮಟ್ಟಿಗೆ ತಗೋಬೋದು, ಕಷ್ಟಪಟ್ಟರೆ ಗೋಲ್ಡ್ ಸಿಗುತ್ತಾ ಅಥವಾ ಇಲ್ಲವೇ ಇಲ್ವಾ ಗೋಲ್ಡು, ಅದು ಫಸ್ಟ್ ನೋಡ್ತೀವಿ. ಅದಾದಮೇಲೆ ಕಷ್ಟಪಟ್ಟರೆ ಇಮಿಡಿಯೇಟಾಗಿ ಸಿಗುತ್ತಾ, ಲೇಟಾಗಿ ಸಿಗುತ್ತಾ, ತುಂಬ ಪ್ರಯಾಸದಿಂದ ಸಿಗುತ್ತಾ.
ಈ ಪ್ಯಾರಾಮೀಟ್ರಲ್ಲಿ ಅಸ್ಟ್ರಾಲಜಿ ಹೋಗೋದು. ಸೊ ಯಂಗ್ಸ್ಟರ್ಸ್ಗೆ ಸ್ವಲ್ಪ ಬುದ್ಧಿ ಇಲ್ಲ. ಯಾರಿಲ್ಲಿ ಕಾಲ್ ಮಾಡಿದ್ರಲ್ಲ ಅವ್ರಿಗೆ, ಹಿಂದೆ ಕಾಲ್ ಮಾಡೋರಿಗೆ ಬುದ್ಧಿ ಇಲ್ಲ. ಅಲ್ಲಿ ಜೀವನ ಹೇಳಿ, ಸ್ವಲ್ಪ ಸೆನ್ಸಿಬಲ್ ಇರಬೇಕು ಲೈಫಲ್ಲಿ. ಸೆನ್ಸಿಬಲ್ ಅಂತ ಕರೀತಾರೆ. ಸೆನ್ಸಿಬಲ್ ಇದ್ದರೆ ಅಸ್ಟ್ರಾಲಜಿ ಈಸ್ ಸೈನ್ಸ್. ಈ ಸೈನ್ಸ್ನ ತಗೊಂಡೋಗಿ ಎಲ್ಲರೂ ಅನ್ಎಜುಕೇಟೆಡ್ ಅವರು ಕೂಡ ಜ್ಯೋತಿಷ್ಯ ಹೇಳೋಕ್ಕೆ ಶುರು ಮಾಡಬೇಕು. ಗಿಳಿಶಾಸ್ತ್ರದವನು ಜ್ಯೋತಿಷ್ದವನು, ಇವತ್ತು ಮರದ ಕೆಳಗಡೆ ಕೂತಿರೋನು ಜ್ಯೋತಿಷ್ಯ. ನೀವೊಂದು ಮನೆ ಕಟ್ಟಿ ನೋಡಿ, ಅಕ್ಕಪಕ್ಕ ಮನೆಯವರು ಎಲ್ಲರೂ ವಾಸ್ತುಶಾಸ್ತ್ರಜ್ಞರ ಆಗ್ಬಿಟ್ಟಿರ್ತಾರೆ. ನೀವು ಕಟ್ ನೋಡಿ, ಅವನಿಗೆ ಓದೇ ಇರಲ್ಲ, ಪುಸ್ತಕನೇ ಗೊತ್ತಿರಲ್ಲ. ವಾಸ್ತು ಅಂದರೆ ಏನೋ ಅನ್ನೋ ಒಂದು ಡಿಗ್ರಿ ವೈಸು ಗೊತ್ತಿರಲ್ಲ. ಇದು ಇಲ್ಲಿ ಬರಬಾರ್ದು, ಇಲ್ಲಿ ಬಚ್ಚಲ ಮನೆ ಇಲ್ಲಿ ಬರಬಾರ್ದು, ಅಲ್ಲಿ ದೇವ್ರ ಮನೆ ಇಲ್ಲಿ ಕರೆಕ್ಟಾಗಿ ಬಂದಿಲ್ಲ, ಎದುರುಗಡೆ ಮನೆ ಪಕ್ಕದ ಮನೆ ಎಲ್ಲರೂ ವಾಸ್ತು ಆಗ್ಬಿಡ್ತಾರೆ. ಎಲ್ಲ ನೋಡ್ತಾರೆ ಹಿಂಗೆ, ವಾಸ್ತು ಪ್ರಕಾರ ಈ ಮೂಲೆಯಲ್ಲಿ ಹಿಂಗೆ ಬರೋಂಗಿಲ್ವಲ್ಲ. ಊರಲ್ಲಿ ಬರೋರೆಲ್ಲ ಜ್ಯೋತಿಷರು. ಆದರೆ ಜ್ಯೋತಿಷ್ಯನ ನಂಬ್ತೀಯ ಅಂತಂದರೆ ಅವ್ರು ಹೇಳೋರೇ ಹೇಳ್ತಾರೆ, ನಾವು ಜ್ಯೋತಿಷ್ಯ ನಂಬಲ್ಲ ಅಂತಾರೆ. ಇಂಥ ದರಿದ್ರ ಕಲಿಯುಗದಲ್ಲಿ ಇದ್ದೀವಿ. ಅದಕ್ಕೆ ನಾನು ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತಲೇ ಕ್ಲಾಸಸ್ ಮಾಡ್ತಾ ಇರೋದು. ಅದಕ್ಕೆ ನೀವು ನೋಡ್ಬೋದು ಕ್ಲಾಸಸ್ ಎಷ್ಟು ಜನ ಸೇರಿದ್ದಾರೆ ಅಂತ. ಕಾಲ್ ಮಾಡೋರೆಲ್ಲ ಕ್ಲಾಸಿನ ಉದ್ದೇಶವಾಗಿ ಕಾಲ್ ಮಾಡಿ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನನ್ನ ಸಬ್ಜೆಕ್ಟ್ ಕಲಿಯೋಕ್ಕೆ ಬರ್ತಾ ಇದ್ದಾರೆ, ಒಳ್ಳೇದು ಮಾಡೋಣ. ಎಷ್ಟು ಜನ ಕಲ್ತಿದ್ದಾರೆ, ಎಷ್ಟು ಪರ್ಫೆಕ್ಟಾಗಿರ್ತಕ್ಕಂಥ ರಿಸಲ್ಟ್ ಬರುತ್ತೆ, ನಾವು ಏನೇನು ಮಾಡಬೇಕು, ಕನ್ಸಿಸ್ಟೆನ್ಸಿ ಇರಬೇಕಾ, ಬೇಗ ಎಕ್ಸ್ಪೆಕ್ಟ್ ಮಾಡ್ಬೋದಾ. ಅಸ್ಟ್ರಾಲಜಿ ಗಿವ್ಸ್ ಅಸ್ ಗೈಡೆನ್ಸ್ ಕೊಡುತ್ತೆ. ಮುಂದಿನ ಕರೆಗೋಣ. ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಗುರೂಜಿಯವರ ನಂಬರ್ಗೆ ಕರೆ ಮಾಡಬಹುದಾಗಿದೆ, ನೇರವಾಗಿ ಅವರನ್ನು ಸಂಪರ್ಕ ಮಾಡಬಹುದಾಗಿದೆ, ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಈಗಾಗಲೇ ವಿಶ್ವದಾದ್ಯಂತ 65,000ಕ್ಕೂ ಹೆಚ್ಚಿನ ಜನರು ಗುರೂಜಿಯವರ ನೇತೃತ್ವದಲ್ಲಿ ಜ್ಯೋತಿಷ್ಯವನ್ನು ಕಲಿತಿದ್ದಾರೆ, ತಮ್ಮ ಜೀವನವನ್ನು ಕೂಡ ರೂಪಿಸಿಕೊಂಡಿದ್ದಾರೆ. ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಯುವಂತಹ ಆಸಕ್ತಿ ಇತ್ತು ಅಂತಂದರೆ ಆಗಸ್ಟ್ 10ನೇ ತಾರೀಕಿನಿಂದ 114ನೆಯ ಬ್ಯಾಚ್ ಆರಂಭವಾಗ್ತಾ ಇದೆ. ಈ ಒಂದು ಬ್ಯಾಚ್ಗೆ ನೀವು ಕೂಡ ರಿಜಿಸ್ಟರ್ ಆಗಬಹುದು, ಹಾಗೆ ಜ್ಯೋತಿಷ್ಯವನ್ನು ಕೂಡ ಕಲಿಬಹುದಾಗಿದೆ. ಹಾಗಾದರೆ ಜ್ಯೋತಿಷ್ಯವನ್ನು ಯಾವ ರೀತಿ ಕಲಿಸ್ತಾರೆ, ಹಾಗೆ ಜ್ಯೋತಿಷ್ಯದಲ್ಲಿ ಯಾವೆಲ್ಲ ಟಾಪಿಕ್ಸನ್ನು ಕಲಿಸ್ಕೊಡೋಕ್ಕಾಗುತ್ತೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ವಿಡಿಯೋ ನೋಡ್ಕೊಂಬರೋಣ. ನಕ್ಷತ್ರ ನಡಿ ಜ್ಯೋತಿಷ್ಯ ತರಗತಿ 114ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 10ನೇ ಆಗಸ್ಟ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಪ್ರಮಾಣಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಹಿಂದೆ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ.
ಎಸ್ ವೀಕ್ಷಕರೇ, ನೀವು ಕೂಡ ಜ್ಯೋತಿಷವನ್ನು ಕಲಿಯಬಹುದಾಗಿದೆ. ಮನೆಯಿಂದಲೇ ಕುಳಿತುಕೊಂಡು ಕೇವಲ 15 ದಿನಗಳಲ್ಲಿ 7,999 ರೂಪಾಯಿಗೆ ಜ್ಯೋತಿಷ್ಯದ ಭಂಡಾರವನ್ನು ತಮ್ಮದಾಗಿಸಿಕೊಳ್ಳಬಹುದಾಗಿದೆ. ಮತ್ತೆ ಆಗ್ತದ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಿ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕಲಿಯಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸಿಕೊಡುವಂತಹ ಹಂತಕ್ಕೆ ತಲುಪಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರು, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.